Hello guys, welcome back to Madhukiran Godru YouTube channel. Today we are discussing about the banking exam. ಅದರಲ್ಲಿ ಬರುವಂತಹ ಡೇಟಾ ಇಂಟರ್ಪ್ರಿಟೇಷನ್ ಟಾಪಿಕ್ ಆಗಿರುವಂತಹ ಲೈನ್ ಗ್ರಾಫ್ ಮೇಲೆ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರತಿದಿನ ಇದ್ರ ಡೈಲಿ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಅದೇ ತರ ಇವತ್ತಿನ ಟಾಪಿಕ್ ಅಲ್ಲಿ ಲೈನ್ ಗ್ರಾಫ್ ಮೇಲೆ ನೋಡ್ತಾ ಇದೀವಿ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಬ್ಯಾಂಕಿಂಗ್ ಅಂತಾನೆ ಅಲ್ಲ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ SSC ಎಕ್ಸಾಮ್ಸ್ ಆಗಿರ್ಬೋದು, RRB ಆಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮ್ಸ್ ಸಹ ಎಲ್ಲ ಎಕ್ಸಾಮ್ಸ್ಗೂ ಬರುವ ಟಾಪಿಕ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇವತ್ತಿನ ಫಸ್ಟ್ ಪ್ರಶ್ನೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಲೈನ್ ಗ್ರಾಫ್ ಗಿವನ್ ಬಿಲೋ ಶೋ the selling price in rupees of three types of refrigerator A, B and C in four different years such that 2016, 2017, 2018 and 2019 from a shopkeeper. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಒಂದು ಲೈನ್ ಗ್ರಾಫ್ ಅನ್ನ ಕೊಟ್ಟಿದ್ದಾರಂತೆ. ಇಲ್ಲಿ ನೋಡಬಹುದು ನೀವು, ಲೈನ್ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರ ಏನಾಗಿದೆ, ಇದು ಕೊಟ್ಟಿರೋ ಡೇಟಾ ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ? ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಸೆಲ್ಲಿಂಗ್ ಪ್ರೈಸ್ ಮೇಲೆ. ಓಕೆನಾ, ಅದರಲ್ಲಿ ಇನ್ ರುಪೀಸ್ ಆಫ್ ತ್ರೀ ಟೈಪ್ಸ್ ಆಫ್ ರೆಫ್ರಿಜರೇಟರ್. ಅಂದ್ರೆ ಇಲ್ಲಿ ಕೊಟ್ಟಿರೋದು ಮೂರು ರೆಫ್ರಿಜರೇಟರ್ A, B ಅಂಡ್ C. ಇಲ್ಲಿ ಕಲರ್ ಕೋಡಿಂಗ್ ಅನ್ನ ಸಹ ಮೆನ್ಷನ್ ಮಾಡಿದರೆ, ನೀವು ಬೇಕಾದ್ರೆ ನೋಡಬಹುದು ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ಕಲರ್ ಕೋಡಿಂಗ್ ಅಲ್ಲಿ ರೆಫ್ರಿಜಿರೇಟರ್ A, B ಮತ್ತು C ಅಂತ. ಒಂದು ಡಾರ್ಕ್ ಕಲರ್ ಬ್ಲೂ ಅಲ್ಲಿ ಇರೋದು ರೆಫ್ರಿಜಿರೇಟರ್ A ಆಗಿರುತ್ತೆ, ಮತ್ತು ಒಂದು ಆರೆಂಜ್ ಕಲರ್ ಇರೋದು ರೆಫ್ರಿಜಿರೇಟರ್ B ಆಗಿರುತ್ತೆ, ಪಿಂಕ್ ಕಲರ್ ಇರೋದು ರೆಫ್ರಿಜಿರೇಟರ್ C ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದೇ ತರ ನೆಕ್ಸ್ಟ್ ನಾವು ನೋಡಬೇಕು, ಇನ್ 4 ಡಿಫ್ರೆಂಟ್ ಇಯರ್ಸ್. ಅಂದ್ರೆ ಒಂದೊಂದು ವರ್ಷಕ್ಕೆ ಇರುತ್ತೆ. ಅಂದ್ರೆ 4 ಡಿಫ್ರೆಂಟ್ 16, 17, 18, 19 ಅಂತ ವರ್ಷದಲ್ಲಿ ಶಾಪ್ ಕೀಪರ್ ಒಂದು ಸೆಲ್ಲಿಂಗ್ ಪ್ರೈಸ್ ಸೆಲ್ ಮಾಡಿದಾನೆ, ಯಾವುದನ್ನ? ರೆಫ್ರಿಜಿರೇಟರ್ ಅಂತ. ಇದ್ರ ಮೇಲೆ ಏನ್ ಪ್ರಶ್ನೆ ಬಂದಿದೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಫೈಂಡ್ ಔಟ್ ದಿ ಅವರೇಜ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ರೆಫ್ರಿಜಿರೇಟರ್ A ಇನ್ ಆಲ್ ದ ಗಿವನ್ ಇಯರ್ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಬ್ಬ ರೆಫ್ರಿಜಿರೇಟರ್ ಎ ಯ ಸರಾಸರಿ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ, ಯಾವುದರಲ್ಲಿ? ರೂಪಾಯಿಯಲ್ಲಿ ಅಂತ ಹೇಳ್ತಿದ್ದಾರೆ. ರೆಫ್ರಿಜಿರೇಟರ್ ಎ ಅಂತಿದ್ದಂಗೆ ನಾವು ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ರೆಫ್ರಿಜಿರೇಟರ್ ಎ ಅಂತಿದ್ದಂಗೆ ಏನ್ ಕೊಟ್ಟಿದ್ದಾರೆ? ಯಾವ ಕಲರ್? ಬ್ಲೂ ಕಲರ್ ಅಂದ್ರೆ ಯಾವ್ದು ಎಲ್ಲೆಲ್ಲಿ ಮೆನ್ಷನ್ ಆಗಿದೆ ಇಲ್ಲಿ ನೋಡ್ಬೋದು. 1 ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇದೆ, 3, ಇಲ್ಲೊಂದು ಪಾಯಿಂಟ್ ಇದೆ. ಹಾಗಾದ್ರೆ ಅದರ ವ್ಯಾಲ್ಯೂ ಏನು ಅಂತ ನೋಡ್ಬೋದು ಫ್ರೆಂಡ್ಸ್. 2015 ನಲ್ಲಿ ಎಷ್ಟಿದೆ ಅಂದ್ರೆ 15,000 ಆಗಿರುತ್ತೆ. ನೆಕ್ಸ್ಟ್ 2017 ನಲ್ಲಿ ನಾವು ನೋಡ್ತೀವಿ ಅಂದ್ರೆ 25,000 ಆಗಿರುತ್ತೆ. ಎಷ್ಟಾಗಿರುತ್ತೆ? 25,000 ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ 2018 ಅಲ್ಲಿ ನೋಡ್ತೀರಾ ಅಂದ್ರೆ 2018 ಅಲ್ಲಿ ನೋಡ್ತೀವಿ ಅಂದಾಗ ಸಹ 15,000 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಷ್ಟು ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾರೆ. ನೆಕ್ಸ್ಟ್ 2019 ಅಲ್ಲಿ ನೋಡ್ತೀವಿ ಅಂದ್ರೆ ನೋಡ್ಬೋದು, ಈ ಲೈನ್ ಕೊಟ್ಟಿದ್ರೆ ಡಾರ್ಕ್ ಅಲ್ಲಿ ಇದೆಯಲ್ಲ, ಅದಾಗಿದ್ರೆ 20,000, 1, 2 ಅಂದ್ರೆ 5 ಗೆರೆಗಳು ಬರುತ್ತೆ. ಯು ಕ್ಯಾನ್ ಚೆಕ್ ಇಟ್. 21, 22, 23, 24, 25 ಅಂದ್ರೆ ಒಂದು ಗೆರೆಗೆ ಈಗ ಎಲ್ಲಿಗೆ ಮೆನ್ಷನ್ ಆಗ್ತಿದೆ ಅಂದ್ರೆ ನಮ್ಮ ಎರಡನೇ ಗೆರೆಗೆ ಬರ್ತಾ ಇದೆ. ಮೀನ್ಸ್ 22,000. ಓಕೆ ಫ್ರೆಂಡ್ಸ್, 22,000. ಹಾಗಾದ್ರೆ 22,000 ಎಲ್ಲ ಟೋಟಲ್ ಮಾಡಿ ಅವರೇಜ್ ಅಂದ್ರೆ ಏನು ಅಂದ್ರೆ ಸಮ್ ಆಫ್ ದ ಗಿವನ್ ನಂಬರ್. ಅವರೇಜ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಗಿವನ್ ನಂಬರ್ ಡಿವೈಡೆಡ್ ಬೈ ದಿ ನಂಬರ್. ಎಷ್ಟು ನಂಬರ್ಸ್ ಇರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸಮ್ ಆಫ್ ದ ಗಿವನ್ ನಂಬರ್ ಕೊಟ್ಟಿರುವ ಎಲ್ಲ ನಂಬರ್ ಅನ್ನ ಆಡ್ ಮಾಡಿ 15 ಪ್ಲಸ್ 15 30, 30 ಪ್ಲಸ್ 20 55, 55 ಪ್ಲಸ್ 22 ಎಷ್ಟಾಗಿರುತ್ತೆ ಅಂದ್ರೆ 77 ಆಗುತ್ತೆ. 77 ಮೀನ್ಸ್ 77,000 ಡಿವೈಡೆಡ್ ಬೈ 4 ಇಂದ ಡಿವೈಡ್ ಮಾಡಿ ಫ್ರೆಂಡ್ಸ್. 4 ಇಂದ ಡಿವೈಡ್ ಆಗ್ತಿದೆ ಅಂದ್ರೆ 4 ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತೆ ಚೆಕ್ ಮಾಡಬಹುದು. 4 ಇಂದ ಡಿವೈಡ್ ಮಾಡಿದ್ರೆ 19,250 ರೂಪಾಯಿ ಅವರೇಜ್ ಆಗಿ ಅವನು ರೆಫ್ರಿಜಿರೇಟರ್ ಎ ನ ಸೇಲ್ ಮಾಡಿದಾರಂತೆ. ಹಾಗಾದ್ರೆ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, 19,500. ಅಂದ್ರೆ ಇಲ್ಲಿ ಏನ್ರ ಮೇಲೆ ಪ್ರಶ್ನೆ ಇದೆ ಅಂದ್ರೆ ಅವರು ಪ್ರಶ್ನೆ ಕೊಟ್ಟಿರೋದು ಅವರೇಜ್. ಯಾವ್ದ್ರ ಮೇಲೆ ಕೇಳಿದರೆ? ಅವರೇಜ್ ಮೇಲೆ ಪ್ರಶ್ನೆ ಕೇಳಿದ್ರು ಫ್ರೆಂಡ್ಸ್, ಅಂದ್ರೆ ಸರಾಸರಿ ಮೇಲೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. Find out the ratio between selling price of refrigerator C in 2018 and the selling price of the refrigerator A in 2017 ಅಂತ ಹೇಳ್ತಿದ್ದಾರೆ.
ನೋಡಿ ಇಲ್ಲಿ ರೆಫ್ರಿಜಿರೇಟರ್ ಸಿ 2018 ಅಲ್ಲಿ ಎಷ್ಟು ಸೇಲ್ ಮಾಡಿದ್ದ, ಅದನ್ನೇ ಇನ್ನೊಂದು ಎ ರೆಫ್ರಿಜಿರೇಟರ್ 17ರಲ್ಲಿ ಎಷ್ಟು ಸೇಲ್ ಮಾಡಿದೆ, ಅದರ ರೇಷಿಯೋ ಏನ್ ಕೇಳ್ತಿದ್ದಾರೆ, ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ನೋಡ್ಬೋದು ಸಿ ಯಾವ ವರ್ಷ 2018 ಅಲ್ಲಿ ತಗೊಂಡು ಸೇಲ್ ಮಾಡಿರೋದು, ಎ ಇನ್ 2017 ಅಲ್ಲಿ ಸೇಲ್ ಮಾಡಿರೋದನ್ನ ಬರೆಯೋಣ. ಈಗ ಸಿ 2018 ಯಾವ ಕಲರ್ ಅಪ್ಪ, ಸಿ ಅಂದ್ರೆ ಪಿಂಕ್ ಕಲರ್. ಎಲ್ಲಿ ಬರುತ್ತೆ, ಇಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ ಅಂದಾಗ ನೋಡು, ಇಲ್ಲಿ ಆಗಿದ್ರೆ 15,000, ಇಲ್ಲಿ ಆಗಿದ್ರೆ 20,000, ಒಂದು ಕಡಿಮೆ ಅಂದ್ರೆ 19,000 ರೂಪಾಯಿ. ಎಷ್ಟು, 19,000 rupees. ಅದೇ ತರ ಎ ಬಂದು 2017, ಎ ಅಂದ್ರೆ ಬ್ಲೂ ಕಲರ್ ನೋಡಿ, ಇಲ್ಲಿದೆ 25,000 ಅಲ್ಲಿದೆ. ರೇಷಿಯೋ ಅಂದ್ರೆ ಡಿವೈಡ್ ಮಾಡಬೇಕು, zeros ಕ್ಯಾನ್ಸಲ್. 19 ಬಂದು 25 ಡಿವೈಡ್ ಅಂತ ಆಗಲ್ಲ, ಹಾಗಾದ್ರೆ 19:25. ಹಾಗಾದ್ರೆ ಉತ್ತರ ಏನಾಗಿರುತ್ತೆ, 19:25. ಆಪ್ಷನ್ ಇದೆಯಾ ನೋಡಿ, ಆಪ್ಷನ್ ಸಿ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಅದೇ ತರ ನೆಕ್ಸ್ಟ್ ಪ್ರಶ್ನೆ, in which year sum of selling price of all three types of the refrigerator was the lowest? ಯಾವ ವರ್ಷದಲ್ಲಿ ಎಲ್ಲ ಮೂರು ವಿಧದ ರೆಫ್ರಿಜಿರೇಟರ್ಗಳ ಮಾರಾಟದ ಬೆಲೆ ಅತಿ ಕಡಿಮೆ? ಅಂದ್ರೆ ಇಲ್ಲಿ ಕೊಟ್ಟಿರೋ ಗ್ರಾಫ್ ಅಲ್ಲಿ ಮೂರು ರೆಫ್ರಿಜಿರೇಟರ್ ಇರುತ್ತಲ್ಲ, ಆ ಮೂರು ರೆಫ್ರಿಜಿರೇಟರ್ ಅನ್ನ ಸೇಲ್ ಮಾಡ್ತಾರಂತೆ. ಓಕೆನಾ, ಎ ಸಿ ಆ ಮೂರನ್ನು ಒಂದೇ ವರ್ಷದಲ್ಲಿ ಸೇಲ್ ಮಾಡಿದಾಗ ಯಾವ ವರ್ಷ ಅತಿ ಕಡಿಮೆ ಬೆಲೆಯಲ್ಲಿ ಸೇಲ್ ಆಗಿದೆ ಅಂತ ಕೇಳ್ತಾ ಇದ್ರೆ, ಇಲ್ಲೇ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ 2017 ನಾವೇನಾದ್ರು ಚೆಕ್ ಮಾಡ್ಬೇಕಾ ಫ್ರೆಂಡ್ಸ್, ನೋಡಿ ಹೈಯೆಸ್ಟ್ ಪಿಕ್ ಅಲ್ಲಿ ಇದೆ, ಅದರಿಂದ ನೋಡೋದ್ ಬೇಕಿಲ್ಲ. ಅದೇ ತರ ನೋಡಿ, ನಮಗೆ ಒಂದು ಡೌಟ್ ಬರೋದು, ಸರ್ 16 ಆಗಬಹುದು ಅಥವಾ ನೋಡಿ 18 ಆಗಬಹುದು. ಯಾಕೆಂದ್ರೆ 18 ನೋಡಿ ಇಲ್ಲಿ ಕಡಿಮೆ ಆಗ್ತಿದೆ, ಇಲ್ಲೂ ಕಡಿಮೆ ಆಗ್ತಿದೆ, ಇದೊಂದು ಸ್ವಲ್ಪ ಜಾಸ್ತಿ ಇದೆ ಇಲ್ವಾ. ಇದು 19 ಒಂದ್ ಸ್ವಲ್ಪ ಡೌಟ್ ಅಲ್ಲಿ ಇರುತ್ತೆ. ಈಗ ಇಲ್ಲಿ 19 ನೋಡಿ ಒಂದ್ ಸ್ವಲ್ಪ ಇಲ್ಲಿ ಕಮ್ಮಿ, ಇದೊಂದ್ ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಇದೆ ಕಂಪೇರಿಟಿವ್ ಟು 16 and 18. ಅವೆರಡರಿಂದ ಆಪ್ಷನ್ ಇ ಆಗೋ ಚಾನ್ಸಸ್ ಇದೆ. ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡೋಣ. ಇನ್ 2016 ಅಲ್ಲಿ ನಾನು ಫುಲ್ ಅಮೌಂಟ್ ಬರೆಯಕ್ ಹೋಗಲ್ಲ. ಎಷ್ಟು 2016 ಅಂದ್ರೆ ಎಷ್ಟಾಗಿರುತ್ತೆ, 15,000 ಆಗಿರುತ್ತೆ ಫ್ರೆಂಡ್ಸ್. ಎಷ್ಟಾಗಿರುತ್ತೆ, 15,000 15 ಅಂತ ಬರ್ಕೊಂತೀನಿ, ಆಗೋದಲ್ಲ 15 ಅಂತ ಬರ್ಕೊಂತೀನಿ. 2016 ಅಲ್ಲಿ ನೆಕ್ಸ್ಟ್ ಇನ್ನೊಂದು ಬರೋದು 22,000 ಮೀನ್ಸ್ 22 ಅಂತಾನೆ ಬರೀತೀನಿ ಫ್ರೆಂಡ್ಸ್. 22 ಪ್ಲಸ್ ನೆಕ್ಸ್ಟ್ ಬರುತ್ತೆ 16 ಅಂದ್ರೆ 25 or 26 ಆಗಿರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ಬೋದು ನೀವು, 63 ಮೀನ್ಸ್ 63,000 ಅಮೌಂಟ್ ಆಗಿರುತ್ತೆ ಫ್ರೆಂಡ್ಸ್. 63,000 ಅಮೌಂಟ್ ಆಗಿರುತ್ತೆ ಇದರಲ್ಲಿ. ಹಾಗಾದ್ರೆ ನಾನು 17 ನೋಡಬಾರ್ದು ಅಂತ ನಾನು ಆಗ್ಲೇ ಹೇಳಿದೆ, ಯಾಕೆಂದ್ರೆ ಅಲ್ಲೇ ಪೀಕಲ್ಲಿ ಇದೆ, ಅದು ಬಿಡಿ. ನೆಕ್ಸ್ಟ್ ಬರ್ತೀನಿ 2018ಗೆ ಬರ್ತೀನಿ. 18ಅಲ್ಲಿ ಬರ್ದಾಗ ಎಷ್ಟಿದೆ ಇಲ್ಲಿ, 15,000ಕ್ಕೆ ನಿಲ್ಸಿದ್ದಾನೆ. 15,000 ಇಲ್ಲೇ ನೋಡಿ, 15,000. ನೆಕ್ಸ್ಟ್ ಬಂದು ರೆಫ್ರಿಜಿರೇಟರ್ ಸಿ ಎಷ್ಟಕ್ಕೆ ಸೇಲ್ ಆಗ್ತಿದೆ, ಮೀನ್ಸ್ 19,000ಕ್ಕೆ ಸೇಲ್ ಆಗ್ತಿದೆ, ಪ್ಲಸ್ 19,000 ಪ್ಲಸ್ ನೆಕ್ಸ್ಟ್ ಇನ್ನೊಂದು ರೆಫ್ರಿಜಿರೇಟರ್ ಇದೆ, ಎಷ್ಟು ಸೇಲ್ ಆಗ್ತಿದೆ, 29,000ಕ್ಕೆ. ಎಷ್ಟು, 29,000ಗೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ಬೋದು ನೀವು. ಆಡ್ ಮಾಡಿದ್ರೆ 63,000 ರೂಪಾಯಿ ಆಗಿರುತ್ತೆ. 63,000 ರೂಪಾಯಿ. ಹಾಗಾದ್ರೆ ಇದು 63,000 ಸಿಗ್ತಿದೆ, ಇದು 63,000 ಸಿಗ್ತಾ ಇದೆ ಫ್ರೆಂಡ್ಸ್. ಇದು 63,000 ಆಗ್ತಿದೆ, ಇದು 63,000 ಆಗ್ತಿದೆ. ಹಾಗಾದ್ರೆ ಆಪ್ಷನ್ ಇ ಆಗಿರ್ಬೋದು. ಸರ್ ಇಲ್ಲ 19 ಆಗ್ಬೋದಲ್ಲ ಸರ್, ಆಯ್ತು ಒಂದ್ಸತಿ ನಮ್ಮ ಕ್ಲಾರಿಫೈಗೋಸ್ಕರ, ನಮ್ಮ ಹುಡುಗರು ಕ್ಲಾರಿಫಿಕೇಶನ್ಗೋಸ್ಕರ ಅದನ್ನ ನೋಡೋಣ. 2019 ಅಲ್ಲಿ ಎಷ್ಟಾಗ್ತಿದೆ ಅಂದ್ರೆ, ಫಸ್ಟ್ ರೆಫ್ರಿಜಿರೇಟರ್ ಬಿ ಬಂದು 23 ರೆಫ್ರಿಜಿರೇಟರ್ ಬಂದು 17,000 ಆಗ್ತಾ ಇದೆ ಫ್ರೆಂಡ್ಸ್. ಎಷ್ಟು, 17,000 ಪ್ಲಸ್ ಎ ರೆಫ್ರಿಜಿರೇಟರ್ ಬಂದು 22,000 ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು, 22,000 ಪ್ಲಸ್ ನೆಕ್ಸ್ಟ್ ರೆಫ್ರಿಜಿರೇಟರ್ 29,000 ಇಲ್ಲಿ ಎಷ್ಟಿದೆ, 28,000 ಆಗಿರುತ್ತೆ. 28,000 ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ 67,000 ಸಿಗ್ತಾ ಇದೆ. ಹಾಗಾದ್ರೆ ನೋಡಿ 63,000 ತನಕ ಅತಿ ಕಡಿಮೆ ಅಲ್ವಾ ಕೇಳಿರೋದು, ಆಪ್ಷನ್ ಇ ಆಗಿರುತ್ತೆ. ಆಪ್ಷನ್ ಇ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ತುಂಬಾ ಸಿಂಪಲ್ ಇದೆ. ಸೆಲ್ಲಿಂಗ್ ಪ್ರೈಸ್ ಆಫ್ ದ ರೆಫ್ರಿಜಿರೇಟರ್ ಎ ಇನ್ ಇಯರ್ 2018 ಈಸ್ ಅಪ್ರಾಕ್ಸ್
ವಾಟ್ ಪರ್ಸೆಂಟ್ ಆಫ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ರೆಫ್ರಿಜಿರೇಟರ್ ಬಿ ಇನ್ 2018? 2018ರಲ್ಲಿ ರೆಫ್ರಿಜಿರೇಟರ್ ಎ ಯ ಮಾರಾಟದ ಬೆಲೆಯು 2019ರ ರೆಫ್ರಿಜಿರೇಟರ್ ಬಿ ಯ ಮಾರಾಟದ ಬೆಲೆಯ ಶೇಕಡ ಎಷ್ಟು? ಅಂದ್ರೆ ಇಲ್ಲಿ ಏನಿಲ್ಲ ಫ್ರೆಂಡ್ಸ್, 2018ರಲ್ಲಿ ಎ ರೆಫ್ರಿಜಿರೇಟರ್ ಇಷ್ಟಕ್ಕೆ ಮಾರಿರ್ತಾನೆ, ಅದ್ರ ಡಿವೈಡ್ ಬೈ 2019ನಲ್ಲಿ ರೆಫ್ರಿಜರೇಟರ್ ಬಿ ನ ಎಷ್ಟಕ್ಕೆ ಮಾಡಿದ್ದಾನೆ, ಅದ್ರ ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ 2018ರಲ್ಲಿ ಎ ರೆಫ್ರಿಜರೇಟರ್ ಎಷ್ಟಕ್ಕೆ ಮಾರಿದ್ದಾನೆ? ಎ ಅಂದ್ರೆ ಬ್ಲೂ, ಎಷ್ಟು? 15,000ಕ್ಕೆ, 15,000ಗೆ ಸೇಲ್ ಮಾಡಿದೆ. ಅದೇ ತರ 2019ರದು ರೆಫ್ರಿಜರೇಟರ್ ಬಿ, ಬಿ ಅಂದ್ರೆ ಆರೆಂಜ್, ಬಿ ಅಂದ್ರೆ ಇಲ್ಲಿದೆ, ಬಿ ಒಂದು ಎಷ್ಟಿದೆ? 17,000 ಇದೆ, 17,000. ಇನ್ನೊಂದು ಪದ ಮೆನ್ಷನ್ ಮಾಡಿದ್ದಾನೆ ನೋಡಬಹುದು, ಈಸ್ ಅಪ್ರಾಕ್ಸ್ ಅಂತ ಹೇಳ್ತಿದ್ದಾನೆ. 15,000 2018 ಅಪ್ರಾಕ್ಸ್ 17, 15 ಆಗಿರ್ಬೋದು, 16 ಆಗಿರ್ಬೋದು, ಹಿಂದೆ ಮುಂದೆ ಇರುತ್ತೆ ಅಂತ. ಅಂದ್ರೆ ನಮ್ಗಿಲ್ಲಿ ಆನ್ಸರ್ ನ ಅಕ್ಯುರೇಟ್ ಬರಲ್ಲ, ನಿಯರ್ ಯಾವ್ದು ಬರುತ್ತೆ ಅದನ್ನ ನೀವು ಬರ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, 0 0 ಕ್ಯಾನ್ಸಲ್. ಈಗ ನಾವೇನ್ ಮಾಡೋಣ, 15,100 by 17, 17 ಇಂದ ಡಿವೈಡ್ ಮಾಡಿ, 17 ಇಂದ ಡಿವೈಡ್ ಮಾಡ್ತೀನಿ, 17 8 136, ಎಷ್ಟು ಉಳ್ಕಂತಿದೆ ಅಂದ್ರೆ 14, 140 ತಿರ್ಗಾ 8 136, 4 ಉಳ್ಕಂತು. ಪಾಯಿಂಟ್ ಕೊಡ್ತೀನಿ, ಪಾಯಿಂಟ್ ಕೊಟ್ಟರೆ 40 2 ಅಂದ್ರೆ 88.2. ಇಲ್ಲಿ ನನಗೆ ಪಾಯಿಂಟ್ ಬೇಡ, ಅಪ್ರಾಕ್ಸ್ ಅಂತ ಹೇಳ್ತೇನೆ. ಅವಾಗ ಇಲ್ಲೇ ನಾವು ನೋಡಬಹುದು, ಇಲ್ಲೇ ಆಪ್ಷನ್ 88% ಅಂತ ಟಿಕ್ ಮಾಡ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ಕೊನೆಯ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ತುಂಬಾ ಈಸಿ ಇರುತ್ತೆ ಕ್ವಶನ್, ನಾವು ಯಾವ ತರ ಅರ್ಥ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಫ್ರೆಂಡ್ಸ್. ತುಂಬಾ ಸಿಂಪಲ್, ಇಷ್ಟು ಈಸಿಯಾಗೆ ಸಾಲ್ವ್ ಮಾಡ್ತೀನಿ ನೋಡಿ. If a discount of 24% is given on refrigerator C sold in 2018 and the ratio of market price MP to CP ಅಂದ್ರೆ MP ಅಂದ್ರೆ market price to CP ಅಂದ್ರೆ cost price of C in 2018 is 5:3, then find the difference between the discount allowed and profit earned on C in 2018. 2018 ಮಾರಾಟದ ರೆಫ್ರಿಜಿರೇಟರ್ ಸಿಗೆ 24% ರಿಯಾಯಿತಿ ನೀಡಲಾಗುತ್ತದೆ. ಅಂದ್ರೆ 2018ರಲ್ಲಿ ರೆಫ್ರಿಜಿರೇಟರ್ ಮಾರಿದಾರಲ್ಲ, ಅದಕ್ಕೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದ್ರೆ 24% ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಆ ಅಮೌಂಟ್ಗೆ ಅವನು ಮಾರಾಟ ಮಾಡಕ್ಕಾಗಿದೆ ಅಂತ ಹೇಳ್ತಿದ್ದಾನೆ. ಓಕೆ, ಹಾಗಾದ್ರೆ ಸಿಪಿಗೆ ಎಂಪಿಗೆ ಅನುಪಾತ ಅಂದ್ರೆ ಕಾಸ್ಟ್ ಪ್ರೈಸ್ ಮತ್ತೆ ಮಾರ್ಕೆಟ್ ಪ್ರೈಸಿನ ಅನುಪಾತ ಏನಾಗಿದೆ ಅಂದ್ರೆ 5:3 ಇರುತ್ತದೆ ಫ್ರೆಂಡ್ಸ್, 5:3 ಆಗಿರತ್ತಂತೆ. ನಂತರ ಅನುಪಾತದಲ್ಲಿರುವ ರೀತಿಯಂತೆ ಮತ್ತು 2018ರಲ್ಲಿ ಸಿ ಗಳಿಸಿದ ಲಾಭ, ಅಂದ್ರೆ ಅದೇ ಅನುಪಾತದಲ್ಲಿ ಸಿ ಎಷ್ಟು ಲಾಭನ ಪಡ್ಕಂತಾನೆ ಅಂತ ಕಂಡುಹಿಡಿಬೇಕು, ಮತ್ತು ಅವನು ಎಷ್ಟು ಡಿಸ್ಕೌಂಟ್ ಕೊಟ್ಟಿರ್ತಾನೆ ಅಂತ ಕಂಡುಹಿಡ್ಕೊಂಡು ಲಾಭಕ್ಕೂ ಮತ್ತು ಡಿಸ್ಕೌಂಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಲಾಭ ಎಷ್ಟು ಡಿಸ್ಕೌಂಟ್ ಎಷ್ಟು ಅದನ್ನ ನೋಡಿದ್ರೆ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ಚೆಕ್ ಮಾಡೋಣ ನೋಡಿ. ಈಗ ಏನ್ ಹೇಳ್ತಿದ್ದಾನೆ, ತುಂಬಾ ಸಿಂಪಲ್ ಇದೆ. ನಾವು ಯಾವ್ದ್ರ ಬಗ್ಗೆ ನೋಡ್ಬೇಕು, ಸಿ ನೋಡ್ಬೇಕು. ಯಾವುದು ಸಿ ಅಲ್ಲಿ 2018 ಎಲ್ಲಿದೆ? ಸಿ 2018 ಸಿ ಅಂದ್ರೆ ಪಿಂಕ್. ಎಷ್ಟಪ್ಪ ಅಮೌಂಟ್ ನಮ್ದು? 19,000. ಈ 19,000 ಏನು? 19,000 ಒಂದು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಅಂದ್ರೆ ಈ ಸೆಲ್ಲಿಂಗ್ ಪ್ರೈಸ್ ಮಾರ್ಬೇಕು ಅಂದ್ರೆ ಏನಾಗಿದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಅದು ಬಂದು ಏನಾಗಿರುತ್ತೆ, ದಟ್ ಈಸ್ ದಿ ಅವ್ನು ಮಾರಿದಾನೆ. ಆ ಮಾರುವಾಗ ಹಂಗೆ ಕೊಟ್ಬಿಟ್ನ, ಏನ್ ಮಾಡಿದ 24% ಡಿಸ್ಕೌಂಟ್ ಕೊಟ್ಟ. 24% ಡಿಸ್ಕೌಂಟ್ ಕೊಟ್ಟ ಅಂದ್ರೆ ಪರ್ಸೆಂಟ್ ಅಂದ್ರೆ 100, ಡಿಸ್ಕೌಂಟ್ ಅಂದ್ರೆ ಕಡಿಮೆ. ಅಂದ್ರೆ 100 ರೂಪಾಯಿ ಇದ್ದಿದ್ದನ್ನ ಅವನು ಏನ್ ಮಾಡಿದ, 24 ರೂಪಾಯಿನ ಕಮ್ಮಿ ಮಾಡಿಕೊಟ್ಟ. ಅಂದ್ರೆ 76 ರೂಪಾಯಿ ಮಾರ್ದ, ಅಂದ್ರೆ 76%ಗೆ ಮಾರ್ದ. ಆ 76% ಅಂದ್ರೇನೆ 19,000 ಫ್ರೆಂಡ್ಸ್. ಎಷ್ಟು? 19,000. ಹಾಗಾದ್ರೆ ಇದ್ರ ಮೇಲೆ ಏನ್ ಕಂಡುಹಿಡಿಯಬಹುದು? ಮಾರ್ಕೆಟ್ ಪ್ರೈಸ್ ಅಂದ್ರೆ ಎಂ ಪಿ ಎಷ್ಟು? MRP 100 ಅಲ್ವಾ? ಅದೇ ಅಲ್ವನ್ರಿ. ಈಗ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಒಂದು ಡಿಮಾರ್ಟ್ ಹೋಗ್ತೀರಾ, ನೀವು ಡಿಮಾರ್ಟ್ ಹೋದಾಗ ಒಂದು ಏನೋ ಪರ್ಚೇಸ್ ಮಾಡಕ್ ಹೋಗ್ತೀರಾ, ಅದರಲ್ಲಿ MRP ಅಂತ ಒಂದು 100 ರೂಪಾಯಿ ಅಂತ ಹಾಕಿರ್ತಾರೆ. ಅಲ್ಲಿ ತಿರ್ಗಾ ಮೆನ್ಷನ್ ಹಾಕಿರ್ತಾನೆ ಡಿಸ್ಕೌಂಟ್ 24%, 25% ಅಂತ ಮೆನ್ಷನ್ ಮಾಡಿ ಒಂದು ಅಮೌಂಟ್ ಹಾಕಿರ್ತಾನೆ. ಅದೇ ಅಮೌಂಟ್ ಅನ್ನ ಅಂತ ನಾವು ತಿಳ್ಕೊಳ್ಳೋಣ. ಅಂದ್ರೆ MRP ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಟೋಟಲ್ ಅಂದ್ರೆ 100 ಅಲ್ಲ,
100 ಅದ್ರ ಮೇಲೆ ತಾನೇ ಡಿಸ್ಕೌಂಟ್ ಅದರಿಂದ. ಹಾಗಾದ್ರೆ ಈಗ 76 19 ಇಂದ ಡಿವೈಡ್ ಆಗುತ್ತೆ ಫ್ರೆಂಡ್ಸ್. 19 4 76. ಹಾಗಾದ್ರೆ ಇಲ್ಲೇ ಡಿವೈಡ್ ಆಗುತ್ತೆ. 19 1 1000. ತಿರ್ಗಾ 4 ಇಂದ 4 1 425. ಹಾಗಾದ್ರೆ 25 into 1000 25,000. ಅಂದ್ರೆ ಇಲ್ಲಿ ನನಗೆ ಏನ್ ಸಿಕ್ತು, ಮಾರ್ಕೆಟ್ ಪ್ರೈಸ್ ಸಿಕ್ತು. ಇದೇನಾಗಿರುತ್ತೆ, ಮಾರ್ಕೆಟ್ ಪ್ರೈಸ್. ಅಂದ್ರೆ ಅವನು ಮಾರ್ಬೇಕಾಯ್ದಿದ್ದ ಎಷ್ಟಕ್ಕೆ, 25,000ಕ್ಕೆ. ಹಾಗಾದ್ರೆ ಅವ್ನು ಕೊಂಡ ಬೆಲೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಮಾರ್ಕೆಟ್ ಪ್ರೈಸ್ ಟು ಕಾಸ್ಟ್ ಪ್ರೈಸ್ ನ ಅನುಪಾತ. ಅಂದ್ರೆ ಏನ್ ಕೊಟ್ಟಿದ್ದಾನೆ, 5:3 ಅಂತ ಕೊಟ್ಟಿದ್ರು. 5 ಅಂದ್ರೆ ಎಷ್ಟಂತೆ, 25,000 ಅಂತ ಹೇಳ್ತಾರೆ. ಹಾಗಾದ್ರೆ 3 ಅಂದ್ರೆ ಎಷ್ಟು, 5 ಇಂದ ಎಷ್ಟು ಸತಿ ಹೋಗುತ್ತೆ, 5,000 ಟೈಮ್ಸ್. ಅಂದ್ರೆ 5 ಇಲ್ಲಿ 3 ಇಂದ ಮಾಡಿದ್ರೆ 15,000 ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ನನಗೆ ಇಲ್ಲಿ ಏನ್ ಸಿಕ್ತು ಅದನ್ನ ಬರ್ಕಂತೀನಿ. 15,000 ಏನಪ್ಪ, ಏನು ಸೆಲ್ಲಿಂಗ್ ಪ್ರೈಸ್ ಅಂತ ಆಯ್ತು. ಹಾಗಾದ್ರೆ ನನಗಿಲ್ಲಿ ಏನ್ ಬೇಕು, ಇಲ್ಲಿ ನನಗೆ ಇಷ್ಟು ಸಿಕ್ಕಿದೆ. ಈಗ ನನಗೆ ಪ್ರಾಫಿಟ್ ಬೇಕು. ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡೋದು, ನನ್ನ ಮಾರಿದ ಬೆಲೆ ಮತ್ತು ನಾನು ಕೊಂಡ ಬೆಲೆ, ಸೆಲ್ಲಿಂಗ್ ಪ್ರೈಸ್, ನಾನು ಪರ್ಚೇಸ್ ಮಾಡಿರೋದು. ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ನಾನು ಮಾರಿದೆಷ್ಟಕ್ಕೆ 19,000 ರೂಪಾಯಿಗೆ, ಮತ್ತು ನಾನು ತಗೊಂಬಂದಿದ್ದೆಷ್ಟಕ್ಕೆ 15,000 ರೂಪಾಯಿ. ನನಗೆ ಎಷ್ಟು ಲಾಭ ಸಿಕ್ತು, 4,000 ಲಾಭ ಸಿಕ್ತು. ಅಂದ್ರೆ 4,000 ಪ್ರಾಫಿಟ್. ಹಾಗಾದ್ರೆ ನಾನು ಎಷ್ಟು ಡಿಸ್ಕೌಂಟ್ ಕೊಟ್ಟೆ, 24% ಡಿಸ್ಕೌಂಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದೀನಿ. ಅದು ಎಷ್ಟು ಅಮೌಂಟು ಅಂದ್ರೆ, ಡಿಸ್ಕೌಂಟ್ ಬೇಕು ಅಂದ್ರೆ ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಎಷ್ಟಾಗಿರುತ್ತೆ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 25,000. ಸೆಲ್ಲಿಂಗ್ ಪ್ರೈಸ್ ಬಂದು 19,000. 25,000 ಮೈನಸ್ 19,000. ಮಾರಿದ್ದು ಎಷ್ಟಕ್ಕೆ, ನಾನು ಸಿಕ್ಕಿದ್ದು 6,000 ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಕ್ವಶನ್ ಅಲ್ಲಿ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸ್ಕೌಂಟ್ ಅಲೋಡ್ ಅಂಡ್ ಪ್ರಾಫಿಟ್ ಅರ್ನ್. ಅಂದ್ರೆ ಡಿಸ್ಕೌಂಟ್ಗೂ ಮತ್ತೆ ಪ್ರಾಫಿಟಿನ ಡಿಫರೆನ್ಸ್ ಹೇಳಿ. ಡಿಸ್ಕೌಂಟ್ 6,000 ಮೈನಸ್ 4,000 ಎಷ್ಟಾಗಿರುತ್ತೆ, 2,000 ಆಗಿರುತ್ತೆ. ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ರೆ 2,000 ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ತುಂಬಾ ಸಿಂಪಲ್ ಇರುತ್ತೆ ಫ್ರೆಂಡ್ಸ್. ನಾವು ಕ್ವಶನ್ ಯಾವ ತರ ಅರ್ಥ ಮಾಡ್ಕೊಂತೀವಿ, ಅನಾಲಿಸಿಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿಗೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ 4ರಿಂದ 5 ಕ್ವಶನ್ಸ್ ನೋಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಮುಂದುವರೆದವಾಗಿ ಇದೇ ತರ ಕ್ಲಾಸಸ್ ಅನ್ನ ನೋಡ್ತಾ ಹೋಗೋಣ. ಕ್ಲಾಸಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಕಮೆಂಟ್ ಮೂಲಕ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಬೇಕಿತ್ತು ಅಥವಾ ನೆಕ್ಸ್ಟ್ ಇಂಥ ಟಾಪಿಕ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. Thank you for the watching Madhukiran Godru YouTube channel. Thank you.